ನಮಸ್ಕಾರ. ಇನ್ನೇನು ಕೆಲವೇ ದಿನಗಳಲ್ಲಿ ಭಾರತ ತನ್ನ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ವ್ಯಾಖ್ಯಾನಗಳು ಹಲವು ಕಡೆಗಳಿಂದ, ಹಲವು ಕೋನಗಳಿಂದ ಮೂಡಿಬರುತ್ತದೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಶ್ರಮಿಸಿದಂಥ ಹೋರಾಟಗಾರರ, ಚಳವಳಿಗಾರರ, ಅದ್ಧೂರಿಗಳ, ಮಹಾಪುರುಷರ ತ್ಯಾಗ, ಬಲಿದಾನ, ಪರಿಶ್ರಮಗಳನ್ನು, ಸಂಘಟನೆಯನ್ನು ದೇಶ ಕೊಂಡಾಡುತ್ತೆ. ದೇಶಭಕ್ತಿಯ ಅಲೆಯಲ್ಲಿ ದೇಶ ಮಿಂದೇಳುತ್ತೆ. ಆದರೆ ಸ್ವಾತಂತ್ರ್ಯದ ವ್ಯಾಖ್ಯಾನ ಇಷ್ಟು ಮಾತ್ರನಾ, ಸ್ವಾತಂತ್ರ್ಯ ಅಂದರೆ ಇಷ್ಟೇನಾ ಅನ್ನೋ ಪ್ರಶ್ನೆ ನಮ್ಮ ಎದುರು ಬಂದು ನಿಲ್ತದೆ. ಯಾಕೆಂದರೆ ಯಾವ ಸ್ವಾತಂತ್ರ್ಯ ಅಂತ ನಮ್ಮಲ್ಲಿ ನಾವು ಆಚರಣೆ ಮಾಡ್ಕೊಳ್ತಿದ್ದೇವೋ 1947ರ ಸ್ವಾತಂತ್ರ್ಯದ ಆಚರಣೆ ಮಾಡ್ತಾ ಇದ್ದಾಗಲೇ ನಮ್ಮ ದೇಶದ 3 ಭಾಗಗಳು ಪರಕೀಯಾಗಿ ಹೋದವು. ಒಂದೇ ರಾತ್ರಿಯಲ್ಲಿ ನಮ್ಮದೇ ಆಗಿದ್ದಂಥ ಭೂಭಾಗ ಇತರರ ಪಾಲಾಯಿತು. ಅಂದರೆ ಅಖಂಡವಾಗಿದ್ದಂಥ ನಮ್ಮ ದೇಶ ತ್ರಿಖಂಡ ಆಯಿತು. ತ್ರಿಖಂಡ ಆಗಿದ್ದು ಮಾತ್ರ ಅಲ್ಲದೆ ಲಕ್ಷಾಂತರ ಜನ ಹಿಂದೂಗಳು ಬಲಿಯಾದರು, ದಾರುಣವಾಗಿ ಬಲಿಯಾದರು. ಹಲವು ರಾಜಕೀಯ ಸ್ಥಿತ್ಯಂತರಗಳಾಯಿತು, ಸಾಮಾಜಿಕ ಸ್ಥಿತ್ಯಂತರಗಳಾದವು. ಇವನ್ನೆಲ್ಲ ಮರೆತು ನಾವು ಸ್ವಾತಂತ್ರ್ಯೋತ್ಸವವನ್ನು ಬಣ್ಣಿಸ್ತೇವೆ. ಹಾಗಾದರೆ ಸ್ವಾತಂತ್ರ್ಯಕ್ಕೆ ಒಂದು ತಾತ್ವಿಕವಾದ ಹಿನ್ನೆಲೆ ಇದೆ ಅಂತ ಆಯಿತು. ಆದರೆ ಈ ಸಂಗತಿಗಳು ಎಲ್ಲೂ ನಮ್ಮ ಪಠ್ಯಪುಸ್ತಕದಲ್ಲಿ ನಾವು ಈ ತಾತ್ವಿಕವಾದ ಸಂಗತಿಯನ್ನು ನಾವೆಲ್ಲೂ ಓದಿಲ್ಲ. ಇಷ್ಟು ವರ್ಷಗಳಲ್ಲಿ ನಾವು ರಾಜಕಾರಣಿಗಳು ಮಾಡ್ತಾ ಇದ್ದಂತಹ, ಕಮ್ಯುನಿಸ್ಟ್ ಪ್ರಣೀತ ಇತಿಹಾಸಗಾರರು ಮಾಡ್ತಾ ಇದ್ದಂಥ ಭಾಷಣಗಳಾಗಲಿ, ಲೇಖನಗಳಲ್ಲಾಗಲಿ ನಾವು ಈ ಸ್ವಾತಂತ್ರ್ಯದ ಈ ತಾತ್ವಿಕವಾದ ವ್ಯಾಖ್ಯಾನವನ್ನು ನಾವು ನೋಡಿಲ್ಲ. ಯಾಕೆ ನೋಡಿಲ್ಲ ಅನ್ನೋದು ಕೂಡ ಅದು ಒಂದು ಚರ್ಚೆಯ ಸಂಗತಿ. ಹಾಗಾಗಿ ಏನೋ ಸ್ವಾತಂತ್ರ್ಯ ನಂತರ ದೇಶ ವಿಭಜನೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಬಂದಂಥ ಹಲವು ಪುಸ್ತಕಗಳಲ್ಲಿ ಈ ಥರದ ವ್ಯಾಖ್ಯಾನಗಳು ಬರಲೇ ಇಲ್ಲ. ಡೊಮಿನಿಕ್ ಲೇಪಿಯರ್ ಅವರ ಫ್ರೀಡಮ್ ಎಟ್ ಮಿಡ್ನೈಟ್ ಅನ್ನೋ ಪುಸ್ತಕ, B.R. ಅಂಬೇಡ್ಕರ್ ಅವರ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನೋ ಪುಸ್ತಕ, ಮತ್ತು ಖುಷ್ವಂತ್ ಸಿಂಗ್ ಅವರ ಟ್ರೈನ್ ಟು ಪಾಕಿಸ್ತಾನ್ ಅನ್ನೋ ಪುಸ್ತಕಗಳು ಕೂಡ ಹಲವು ಸಂಗತಿಗಳನ್ನು ಈ ಬಗ್ಗೆ, ಈ ಆ್ಯಂಗಲಿನ ಹಲವು ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲಿದರೂ ಕೂಡ ಸಂಪೂರ್ಣವಾಗಿ ತಾತ್ವಿಕವಾಗಿ ಇದನ್ನು ಬಣ್ಣಿಸಿಲ್ಲ ಅಂತಲೇ ಹೇಳ್ಬೋದು. ಅಂಥ ಒಂದು ಪುಸ್ತಕ ಈ ವಿಚಾರವನ್ನು ಮುಕ್ತವಾಗಿ, ನಿರ್ಭಯವಾಗಿ, ತಾತ್ವಿಕವಾಗಿ, ತಾರ್ಕಿಕವಾಗಿ ಒಂದು ತೆರೆದಿಡುವಂಥ ಒಂದು ಅಪರೂಪದ ಪುಸ್ತಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾಗಿದ್ದಂತಹ ದಿವಂಗತ ಹೋವೆ ಶೇಷಾದ್ರಿಯವರ ದೇಶ ವಿಭಜನೆ ದುರಂತ ಕಥೆ ಅನ್ನೋ ಪುಸ್ತಕ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರೇ ಆದಂತಹ ಶ್ರೀ ಕಾಶಿ ನಾಗರಾಜ್ ಅವರು. ಇದರ ಹಿನ್ನೆಲೆಯನ್ನು ಕೂಡ ಕೆಲವು ವಿಷಯಗಳನ್ನು ಹೇಳಬೇಕು. ಮಾನ್ಯ ಶೇಷಾದ್ರಿಯವರು ಹೇಳಿ ಪ್ರಚಾರಕರು, ಅಲ್ಲದೆ ಅಧ್ಯಯನಶೀಲರು, ಕನ್ನಡದಲ್ಲಿ ಪ್ರಬುದ್ಧತೆ ಇತ್ತು, ಕನ್ನಡ ಭಾಷೆಯಲ್ಲಿ ಅವರು ಹಲವು ಪುಸ್ತಕಗಳನ್ನು ಬರೆದವರು. ಅಂಥ ಶೇಷಾದ್ರಿಯವರು ದೇಶ ವಿಭಜನೆ ಈ ತಾತ್ವಿಕ ಸಂಗತಿಯನ್ನು ಹುಡುಕ್ತಾ ಹೊರಟಾಗ ಅವರು ಒಂದು ಕಿರು ಪುಸ್ತಕವನ್ನು ಅವರು 1981ನೇ ಇಸವಿಯಲ್ಲಿ ಪ್ರಕಟ ಮಾಡ್ತಾರೆ. ಆ ಕಾಳರಾತ್ರಿಯ ಪ್ರಶ್ನೆ ಅನ್ನೋ ಪುಸ್ತಕವನ್ನು ಬೆಂಗಳೂರಿನ ಜಾಗರಣ ಪ್ರಕಾಶನ ಪ್ರಕಟ ಮಾಡ್ತದೆ. ಅದರ ನಂತರ 1982ನೇ ಇಸವಿಯಲ್ಲಿ ಶೇಷಾದ್ರಿಯವರಿಗೆ ಇನ್ನಷ್ಟು ಮಾಹಿತಿಗಳು, ಇನ್ನಷ್ಟು ದಾಖಲೆಗಳು ಈ ಪುಸ್ತಕಕ್ಕೆ ದೊರಕುತ್ತೆ. ಮಗೆದಷ್ಟು ಹಲವು ಹಿಂದಿನವರ ಪ್ರಮಾದಗಳು, ಎಚ್ಚರಿಕೆಯ ಸಂದೇಶಗಳು, ಇಂಥವೆಲ್ಲವೂ ನಾವು ಮಾಡಿದ ಎಡವಟ್ಟುಗಳೆಲ್ಲವೂ ಸಿಗ್ತಾ ಹೋಗ್ತದೆ. ಇದನ್ನೆಲ್ಲವನ್ನು ಕ್ರೋಢೀಕರಣ ಮಾಡಿ ಶೇಷಾದ್ರಿಯವರು ದಿ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್ ಎಂಬ ಪುಸ್ತಕವನ್ನು ಇಂಗ್ಲೀಷಲ್ಲಿ ಬರೀತಾರೆ. ಅದರ ಕನ್ನಡ ಅನುವಾದವೇ ಈ ದೇಶ ವಿಭಜನೆಯ ದುರಂತ ಕಥೆ. ಈ ಪುಸ್ತಕಕ್ಕೋಸ್ಕರ ಮಾನ್ಯ ಶೇಷಾದ್ರಿಯವರು ಎಷ್ಟು ಶ್ರಮವನ್ನು ವಹಿಸಿದ್ರಂದರೆ ಸುಮಾರು 285 ಐತಿಹಾಸಿಕ ಅಪರೂಪದ ದಾಖಲೆಗಳನ್ನು ಈ ಪುಸ್ತಕದಲ್ಲಿ ತಂದಿದ್ದಾರೆ. ಆ ದಾಖಲೆಗಳ ಅನ್ವಯ ಸ್ವಾತಂತ್ರ್ಯವನ್ನು, ದೇಶ ವಿಭಜನೆಯನ್ನು ತಾತ್ವಿಕವಾಗಿ ಮಂಡಿಸ್ತಾ ಹೋಗಿದ್ದಾರೆ. ಹಲವು ಕಾರಣಗಳಿಗೋಸ್ಕರ ಈ ಪುಸ್ತಕ ವಿಶೇಷ ಅಂತ ಅನ್ನಿಸ್ತದೆ. ಯಾಕೆಂದರೆ ಈ ಒಂದು ಪುಸ್ತಕವನ್ನು ಓದಿದರೆ ನಾವು ಹಲವು ಪುಸ್ತಕಗಳನ್ನು ಓದದೇ ಇರ್ಬೋದು, ಅಥವಾ ಹಲವು ಪುಸ್ತಕಗಳನ್ನು ಓದುವ ಬದಲು ಇದೊಂದು ಪುಸ್ತಕವನ್ನು ಓದಿದರೂ ಸಾಕು. ಹಾಗಾದರೆ ಅಂಥದ್ದೇನಿದೆ ಈ ಪುಸ್ತಕದಲ್ಲಿ? ಇದರಲ್ಲಿ ಈ ಪುಸ್ತಕವನ್ನು ಓದಿದರೆ ನಮಗೆ ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮನ್ನು ದೇಶದಲ್ಲಿ ಆಳಿದಂಥ ಒಂದು ರಾಜಕೀಯ ಪಕ್ಷದ ಸಂಪೂರ್ಣ ಇತಿಹಾಸ ಬೆತ್ತಲಾಗ್ತಾ ಹೋಗುತ್ತೆ. ಅಲ್ಲದೆ ಭಾರತದ ರಾಜಕಾರಣದಲ್ಲಿ ತುಷ್ಟೀಕರಣ ಏನಿದೆ, ಮುಸ್ಲಿಂ ಓಲೈಕೆ ಏನಿದೆ, ಅಲ್ಪಸಂಖ್ಯಾತ ಓಲೈಕೆ ಏನಿದೆ, ಅದನ್ನು ಬೆತ್ತಲು ಮಾಡ್ತಾ ಇದು ಹೋಗ್ತದೆ. ಮತ್ತು ಅದಕ್ಕೆ ಕಾರಣವಾದ ಹಲವು ಅಂಶಗಳನ್ನು ಕೂಡ ಇದು ತೆರೆದಿಡ್ತಾ ಹೋಗ್ತದೆ. ಅಲ್ಲದೆ ಕುಟುಂಬ ರಾಜಕಾರಣ ದೇಶವನ್ನು ಹೇಗೆ ಹಿಪ್ಪೆ ಮಾಡಿದೆ ಅನ್ನೋದನ್ನು ಹೇಳುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಸ್ಲಾಂ ಮಾನಸಿಕತೆಯನ್ನು ಇದು ಮುಕ್ತವಾಗಿ ತೆರೆದಿಡುತ್ತೆ. ದೇಶ ಮತೀಯವಾಗಿ ಹೇಗೆ ವಿಭಜನೆ ಆಯಿತು ಅನ್ನೋದನ್ನು ನಾವು ಬೇರೆ ತೀರಾ ಮೇಲ್ಮಟ್ಟದಲ್ಲಿ ನಾವು ಅಧ್ಯಯನ ಮಾಡುತ್ತೇವೆ ಅಂತ ಹೇಳ್ಬೋದು. ಆದರೆ ಈ ಪುಸ್ತಕ ದೇಶ ಮತೀಯವಾಗಿ ಹೇಗೆ ಕಳಚಿಕೊಂಡು ಹೋಯಿತು, ಒಂದು ಮತೀಯವಾಗಿ ಒಂದು ದೇಶ ಹೇಗೆ ಪ್ರತ್ಯೇಕತೆ ಆಯಿತು ಅನ್ನೋದಕ್ಕೆ ಮಾನ್ಯ ಶೇಷಾದ್ರಿಯವರು ಇದನ್ನು ಭಾರಿ ಆಳವಾಗಿ ಅಧ್ಯಯನ ಮಾಡಿ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ಇಲ್ಲಿನ ಪ್ರತಿ ಪುಟನೂ ಒಂದು ಐತಿಹಾಸಿಕ ದಾಖಲೆಗಳೇ. ಆದರೆ ಈ ದೇಶ ವಿಭಜನೆಯ ಒಂದು ಮುಖ್ಯವಾದ ಸಂಗತಿಯನ್ನು ಉಲ್ಲೇಖ ಮಾಡ್ತಾನೆ.
ಇಪ್ಪತ್ತನೇ ಇಸವಿಯಲ್ಲಿ ಗಾಂಧೀಜಿಯವರಿಗೊಂದು ತೀರಾ ಒಂದು ದೊಡ್ಡ ಭ್ರಮೆ ಒಂದು ಆವರಿಸ್ಕೊಂಡಿತ್ತು. ಅಂದರೆ ಖಿಲಾಫತ್ ಮೂಮೆಂಟನ್ನು ಯಾವುದೋ ಟರ್ಕಿ, ಯಾವುದೋ ದೇಶ, ಸಮುದ್ರದ ಆಚೆ ಇರೋ ಯಾವುದೋ ಟರ್ಕಿ, ಯಾವನೋ ಖಲೀಫಾ, ಅವನಿಗೋಸ್ಕರ ಇಲ್ಲಿಯ ಮುಸಲ್ಮಾನರು ಇಲ್ಲಿ ಮಲಬಾರಲ್ಲಿ ಮಾಪಳದಂಗೆ ಮಾಡಿದ್ರು, ಹಿಂದೂಗಳನ್ನು ಕೊಂದರು. ಅಂಥ ಒಂದು ಮತೀಯವಾದ ಐಸಿಸ್ ಸದೃಶವಾದ, ತಾಲಿಬಾನ್ ಸದೃಶವಾದ ಒಂದು ಜಿಹಾದನ್ನು ಗಾಂಧೀಜಿಯವರು ಇದನ್ನು ದೇಶದ ಒಂದು ಮಹಾನ್ ಆಂದೋಲನವಾಗಿ ಪರಿವರ್ತಿಸಬಹುದು ಅನ್ನೋ ಒಂದು ಭ್ರಮಾಧೀನ ಕನಸನ್ನು ಕಾಣ್ತಾರೆ. ಅಂತ ಅಷ್ಟು ಖಂಡಿತ ಮಾತ್ರ ಅಲ್ಲದೆ ದೇಶಕ್ಕೆ ಕರೆಯನ್ನು ಕೊಡ್ತಾರೆ. ದೇಶದ ಎಲ್ಲ ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು, ಸಾಮಾಜಿಕ ಸಂಘಟನೆಗಳೆಲ್ಲವೂ ಇದನ್ನು ಬೆಂಬಲಿಸಬೇಕು, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಒಂದು ಕರೆಯನ್ನು ಕೊಡ್ತಾರೆ. ಗಾಂಧೀಜಿಯವರ ಮಾತು ಕೇಳಿಕೊಂಡು ದೇಶ ಖಿಲಾಫತ್ ಚಳವಳಿಗೆ ಅಡಿಯಿಡುತ್ತದೆ. ಜಿಹಾದಿಗಳು ಹೇಗೆ ಯೋಚನೆ ಮಾಡ್ತಾರೋ, ಜಿಹಾದಿಗಳಿಗೆ ಪ್ರತ್ಯಕ್ಷವಾದ ಬೆಂಬಲವನ್ನು ಕಾಂಗ್ರೆಸ್ ಆಗ ಕೊಟ್ಟಿರುತ್ತೆ. ಆಗ ಅದೇ ಸಮಯದಲ್ಲಿ 22ನೇ ಇಸವಿಯಲ್ಲಿ ಒಂದು ಚುನಾವಣೆ ಬರುತ್ತದೆ. ಕೇಂದ್ರ ಶಾಸಕಾಂಗ ಸಭೆಯ ಚುನಾವಣೆ ಬರ್ತದೆ. ಆ ಚುನಾವಣೆಯನ್ನು ಕೂಡ ಗಾಂಧೀಜಿಯವರು ಬಹಿಷ್ಕರಿಸ್ತಾರೆ. ಆದರೂ ಚುನಾವಣೆ ನಡೀತದೆ. ಅಲ್ಲಿ ಮದ್ರಾಸಲ್ಲಿ ಜಸ್ಟಿಸ್ ಪಾರ್ಟಿ ಮತ್ತು ಪಂಜಾಬಲ್ಲಿ ಯೂನಿಯನಿಸ್ಟ್ ಪಾರ್ಟಿ ಬಹುಮತದಿಂದ ವಿಜಯ ಗಳಿಸ್ತದೆ. ಮತ್ತು ಉಳಿದ ಎಲ್ಲ ಬೇರೆ ಕಡೆಗಳಲ್ಲಿ ಯಾವ ಪಕ್ಷವೂ ಬಹುಮತ ಬಂದಿರೋದಿಲ್ಲ. ಆದರೆ ಮುಸ್ಲಿಂ ಲೀಗ್ ಇದರ ಆಧಾರದಲ್ಲಿ ಬಹುಮತ ಬಂದಿಲ್ಲ, ಸರ್ಕಾರವನ್ನು ಇದನ್ನು ಆಟ ಆಡಿಸ್ಬೋದು ಅಂತ ಒಂದು ಉಪಾಯವನ್ನು ಮಾಡಿ ಖಿಲಾಫತ್ ಚಳವಳಿಯ ಮುಂದುವರೆದ ಭಾಗವಾಗಿ ಇದನ್ನು ತಗೊಳ್ತದೆ, ಈ ಚುನಾವಣೆಯ ವೈಫಲ್ಯವನ್ನು. ಚುನಾವಣೆ ನಂತರ ಒಂದು ಕಾಂಗ್ರೆಸ್ಸನ್ನು ಒಡಗೂಡಿದ ಮುಸ್ಲಿಂ ಲೀಗ್ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಟರಾವನ್ನು ತಗೊಂಡು ಹೋಗ್ತೇವೆ, ಒಂದು ಅರ್ಜಿಯನ್ನು ತಗೊಂಡು ಹೋಗ್ತದೆ. ಮತ್ತು ಇದನ್ನು ನಾವು ಸಮರ್ಥವಾಗಿ ಇದನ್ನು ಚಳವಳಿ ಮಾಡ್ತೇವೆ ಅಂತ ಕೊಡ್ತೇವೆ. ಅದು ಎಷ್ಟು ಅಪಾಯಕಾರಿ ಬೇಡಿಕೆ ಆಗಿತ್ತು ಅಂದರೆ, ಮುಸ್ಲಿಂ ಲೀಗ್ ಅವತ್ತು ಹೇಳ್ತದೆ, ಎಲ್ಲೆಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರು ಇರ್ತಾರೋ, ಅಂದರೆ ಹಿಂದೂ ಬಾಹುಳ್ಯದ ಪ್ರದೇಶದಲ್ಲಿ ಕೂಡ ಎಲ್ಲೆಲ್ಲಿ ಮುಸ್ಲಿಂ ಬಹುಸಂಖ್ಯಾತರಲ್ಲಿರುವಲ್ಲಿ ಪ್ರತಿನಿಧಿಗಳು, ಶಾಸನ ಸಭೆಯ ಪ್ರತಿನಿಧಿಗಳು ಮುಸ್ಲಿಂ ಬಾಹುಳ್ಯದಲ್ಲಿ ಎಷ್ಟು ಹೆಚ್ಚಿರ್ತಾರೋ, ಮುಸ್ಲಿಂ ಅಲ್ಪಸಂಖ್ಯಾತರಿರುವಲ್ಲೂ ಕೂಡ ಅಷ್ಟೇ ಶಾಸಕಾಂಗ ಸ್ಥಾನಗಳನ್ನು ಮುಸ್ಲಿಮರಿಗೆ ಮೀಸಲಿಡಬೇಕು. ಅಂದರೆ ರಾಜಕೀಯದಲ್ಲಿ ಹಿಂದೂಗಳಿಗಿಂತ ಹೆಚ್ಚಿನ ಪ್ರಾತಿನಿಧ್ಯವನ್ನು ಮುಸ್ಲಿಮರಿಗೆ ಕೊಡಬೇಕು ಅನ್ನುವ ಅಪಾಯಕಾರಿ ಬೇಡಿಕೆಯನ್ನು ಮುಸ್ಲಿಂ ಲೀಗ್ ಸರ್ಕಾರದ ಮುಂದೆ ಇಡುತ್ತದೆ. ಅದನ್ನು ಕಾಂಗ್ರೆಸ್ ಅದನ್ನು ಒಪ್ಪಿಕೊಂಡು ಅದನ್ನು ಸಮರ್ಥನೆ ಮಾಡ್ತದೆ. ಅಷ್ಟೇ ಅಲ್ಲದೆ CR ದಾಸ್ ಅನ್ನುವಂಥ ಒಬ್ಬ ಕಾಂಗ್ರೆಸ್ ಮುಖಂಡ ಒಬ್ಬ ಇದನ್ನಿಟ್ಟುಕೊಂಡು ಚಳವಳಿ ಕೂಡ ಮಾಡ್ತಾರೆ. ಚಳವಳಿ ಮಾಡಿ ಮುಸ್ಲಿಮರಿಗೆ ಇದನ್ನು ಮೀಸಲಾತಿಯನ್ನು ಒದಗಿಸಬೇಕು ಅಂತ ಚಳವಳಿ ಮಾಡ್ತಾರೆ. ಅದರ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಮೊದಲ ಯಶಸ್ಸು ಅವರಿಗೆ ಸಿಗ್ತದೆ. ಪಶ್ಚಿಮ ಬಂಗಾಳದ ಕಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನಲ್ಲಿ ಮುಸ್ಲಿಮರಿಗೆ 80% ಮೀಸಲಾತಿಯನ್ನು ಕೊಡ್ತಾರೆ. ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ 60 ಮತ್ತು 60ರಿಂದ 80% ಮೀಸಲಾತಿಯನ್ನು ಅವರಿಗೆ ಒದಗಿಸ್ತಾರೆ. ಅಂದರೆ ಮುಸ್ಲಿಮರಿಗೆ ಆಗಾಗಲೇ ನಮ್ಮ ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ಬೋದು, ನಮ್ಮ ಬೇಡಿಕೆಯನ್ನು ಸಲ್ಲಿಸ್ಬೋದು ಅಂತ ಇನ್ನೊಂದು ನಮ್ಮ ಎಲ್ಲ ಬೇಡಿಕೆಗಳನ್ನು ಕಾಂಗ್ರೆಸ್ ಅನುಮೋದನೆ ಮಾಡ್ತದೆ, ಕಾಂಗ್ರೆಸ್ ನಮ್ಮ ಬೆಂಬಲಕ್ಕಿದೆ ಅನ್ನೋ ಒಂದು ಸದರತನ ಮುಸ್ಲಿಂ ಲೀಗಿಗೆ ಮೂಡಿರುತ್ತೆ. ಅಂದರೆ ನಾವು ಮತೀಯತೆಯನ್ನು ಹಿಡ್ಕೊಂಡು ದೇಶವನ್ನು ಆಟ ಆಡ್ಬೋದು, ನಾವು ಎಂಥ ದೊಡ್ಡ ಬೇಡಿಕೆಯನ್ನಾದರೂ ಈಡೇರಿಸ್ಬೋದು, ರಕ್ತ ಹರಿಸ್ಬೋದು ಅಂತ ಮುಸ್ಲಿಂ ಲೀಗಿನ ಮನಸ್ಸಲ್ಲಿ ಇರ್ತದೆ. ಅದೇ ಮುಸ್ಲಿಂ ಲೀಗ್ ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಕಾಂಗ್ರೆಸ್ ಏನು ಯೋಚನೆ ಮಾಡುತ್ತೆ ಅಂದರೆ, ಮುಸ್ಲಿಮರು ಎಲ್ಲಿ ನಮ್ಮ ಕೈ ಬಿಟ್ಟು ಹೋಗ್ತಾರೋ, ಮುಸ್ಲಿಮರು ಕೈ ಬಿಟ್ಟು ಹೋದರೆ ನಮ್ಮ ದೇಶದ ಕಥೆ ಏನು ಅನ್ನುವಂಥ ಒಂದು ವಿಚಿತ್ರವಾದ ಮಾನಸಿಕತೆಗೆ ಒಳಗಾಗ್ತಾರೆ. ಆ ಫಲವೇ ಮುಂದುವರೆದು ನಾನಾ ಕಾರಣಗಳಿಗೆ ಮುಸ್ಲಿಮರು ಇಲ್ಲದಿದ್ದರೆ ಚಳವಳಿ ನಡೆಯಲ್ಲ ಅನ್ನೋ ಕಾರಣಕ್ಕಾಯಿತು. ಇದೇ ಮುಂದುವರೆದು ದ್ವಿರಾಷ್ಟ್ರ ಸಿದ್ಧಾಂತಕ್ಕೆ ಇದು ಬೀಜಾರೋಪಣೆ ಆಗ್ತದೆ. ಅಲ್ಲಿಯೂ ಕೂಡ ಮುಸ್ಲಿಮರು ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ತಾರೆ. ದೇಶ ದಾರುಣಾಗಿ ವಿಭಜನೆ ಆಗ್ತದೆ. ಅದರ ನಂತರ ಆರಂಭದಲ್ಲಿ ಗಾಂಧೀಜಿಯವರು ದೇಶ ವಿಭಜನೆ ನನ್ನ ಶವದ ಮೇಲೆ ಆಗಲಿ ಅಂತ ಹೇಳಿದಂಥ ಗಾಂಧೀಜಿಯವರು ಮುಸ್ಲಿಮರ ಬೇಡಿಕೆಯನ್ನು ಬಾಯಿ ಮುಚ್ಚಿಕೊಂಡು ಸಹಿಸಿಕೊಂಡ್ರು. ವಿಭಜನೆ ನಂತರ ಹಿಂದೂಗಳ ಮೇಲೆ ಕಗ್ಗೊಲೆಗಳಾಯಿತು. ಲಾಹೋರಲ್ಲಿ, ಹಳೆ ಕರಾಚಿಯಲ್ಲಿ ಹಿಂದೂಗಳನ್ನು ರಕ್ತಪಾತ ಆದಾಗ ಇಲ್ಲಿಗೆ ಬರ್ತಾ ಇದ್ದ ಹಿಂದೂಗಳನ್ನು ಇದು ಮಾಡುವಾಗ ನಿರಾಶ್ರಿತರು ಬಂದಾಗ ಗಾಂಧೀಜಿಯವರು ಸರ್ಕಾರಕ್ಕೆ ಯಾವುದೇ ಒಂದು ಸೂಚನೆಯನ್ನು ಕೊಡಲಿಲ್ಲ. ಅಲ್ಲದೆ ಇಲ್ಲಿ ಹಿಂದೂಗಳು
ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಪಾಕಿಸ್ತಾನದಲ್ಲಿ ಆಗಲಿ ಅಥವಾ ಭಾರತದಲ್ಲಾಗಲಿ ಪ್ರಾಣ ರಕ್ಷಣೆಗೋಸ್ಕರ ಅವರು ಪ್ರತಿರೋಧವನ್ನು ಒಡ್ಡಿದಾಗ ಗಾಂಧೀಜಿ ಅಹಿಂಸೆ ತತ್ವವನ್ನು ಬೋಧಿಸಿದರು. ಈ ಗಾಂಧೀಜಿಯವರಿಗೆ ಹಿಂದೂಗಳಿಗೆ ಬೋಧಿಸಿದಾಗ ಅಹಿಂಸಾ ತತ್ವವನ್ನು ಮುಸ್ಲಿಮರಿಗೆ ತೋರಿಸಿದ ಉದಾಹರಣೆಗಳು ನಮ್ಮ ದೇಶ ವಿಭಜನೆಯ ಕಥೆಯಲ್ಲಿ ಕಂಡು ಬರುವುದಿಲ್ಲ. ಹಾಗಾಗಿ ಇದು ದೇಶ ವಿಭಜನೆಯ ದುರಂತ ಕಥೆ ಅನ್ನುವ ಒಂದು ಶೀರ್ಷಿಕೆಗೆ ತಕ್ಕನಾದ ಪುಸ್ತಕ ಇದು. ಅದೂ ಅಲ್ಲದೆ ಮುಸ್ಲಿಂ ತುಷ್ಟೀಕರಣ ಇದೇ ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಮುಂದುವರಿತಾ ಬಂತು ಅನ್ನೋದನ್ನು ಕೂಡ ಈ ಪುಸ್ತಕದಿಂದ ನಾವು ತಿಳಿಬಹುದು. ಈ ದೇಶ ವಿಭಜನೆಯಲ್ಲಿ ಕಗ್ಗೊಲೆಗಳು, ರಕ್ತಪಾತಗಳು, ಕೋಮುಗಲಭೆಗಳು, ಹಿಂದೂ ನರಮೇಧಗಳು ನಡೀತಾ ಇದ್ದಾಗ ಒಂದು ಸಂಗತಿ ನಮಗೆ ಈ ಪುಸ್ತಕದಲ್ಲಿ ನಮ್ಮ ಕಣ್ಣಂಚಿನಲ್ಲಿ ನೀರನ್ನು ತರ್ತದೆ. ಅದೇನೆಂದರೆ ಇಂಥ ಸಂದರ್ಭದಲ್ಲಿ ಒಂದು ಜನರ ರಕ್ಷಣೆಗೆ ಇದ್ದಂಥ, ಹಿಂದೂಗಳ ರಕ್ಷಣೆಗೆ ಇದ್ದಂತಹ ಒಂದೇ ಒಂದು ಸಂಘಟನೆ ರಾಷ್ಟ್ರೀಯ ಸೇವಕ ಸಂಘ ಅನ್ನುವಂಥ ಉಲ್ಲೇಖವನ್ನು ನಾವು ಇಲ್ಲಿ ಆಧಾರ ಸಮೇತವಾಗಿ ನಾವಿಲ್ಲಿ ಓದಬಹುದು. ಹಾಗಾದರೆ ಅಂದಿನ ಸ್ವಯಂ ಸೇವಕರಿಗೆ ಅವರ ಪ್ರಾಣದ ಮೇಲೆ ಯಾವ ಗ್ಯಾರಂಟಿ ಇರಲಿಲ್ಲ. ಆದರೂ ಅವರು ತಮ್ಮ ಕೆಲಸವನ್ನು ಬಿಟ್ಟು ತಮ್ಮದೆಲ್ಲವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದರು. ಅಂಥ ಒಂದು ಧ್ಯೇಯಜೀವಿಗಳ ನಡೆ ಈ ಪುಸ್ತಕದಲ್ಲಿ ಎದ್ದು ಕಾಣುತ್ತದೆ. ಆ ಧ್ಯೇಯ ಪಥ ಇಂದು ನಡ್ಕೊಂಡು ಬರ್ತಾ ಇರೋದು ನಮಗೆ ಕಾಣುತ್ತದೆ. ಮತ್ತು ರಾಷ್ಟ್ರೀಯ ಸೇವಕ ಸಂಘದ ಸ್ವಯಂ ಸೇವಕರು ಇವತ್ತಿಗೂ ಸ್ವಾತಂತ್ರ್ಯ ಬಂದಾಗ ಅಖಂಡ ಭಾರತ ಸಂಕಲ್ಪವನ್ನು ಮಾಡುವಂಥ ಒಂದು ಕಾರ್ಯಕ್ರಮದ ಹಿಂದೆ ಒಂದು ಮಹಾನ್ ಧ್ಯೇಯ ಇದೆ, ಮಹಾನ್ ಕನಸಿದೆ, ಮಹಾನ್ ತಪಸ್ಸಿದೆ ಅನ್ನೋದನ್ನು ನಾವು ಈ ಪುಸ್ತಕದಿಂದ ತಿಳ್ಕೊಳ್ಬೋದು. ಹಾಗಾಗಿ ಆಗಲೇ ಹೇಳಿದ ಹಾಗೆ ಈ ಪುಸ್ತಕವನ್ನು ಓದಿದರೆ ನಮಗೆ ತುಷ್ಟೀಕರಣದ ಬಗ್ಗೆ ನಮಗೆ ಸಂಶಯಗಳು ಬರೋದಿಲ್ಲ, ಕುಟುಂಬ ರಾಜಕಾರಣದ ಬಗ್ಗೆ ನಮಗೆ ಸಂಶಯ ಬರೋದಿಲ್ಲ, ಮುಸ್ಲಿಂ ಮಾನಸಿಕತೆಯ ಬಗ್ಗೆ ನಮಗೆ ಸಂಶಯ ಬರೋದಿಲ್ಲ. ಮಾಡಿದ ಮಹಾನ್ ತಪ್ಪೊಂದಕ್ಕೆ ನಮ್ಮ ರಾಜಕಾರಣಿಗಳು ಹೇಗೆ ಬಲಿಯಾದರು ಅನ್ನೋದನ್ನು ಕೂಡ ಈ ಪುಸ್ತಕ ತಿಳಿಸ್ತದೆ. ಇದು ಖಂಡಿತವಾಗಿಯೂ ಪ್ರತಿ ದೇಶಭಕ್ತನೂ ಓದಬೇಕಾದಂಥ ಪುಸ್ತಕ. ಮುಂದಿನ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸ್ವಾತಂತ್ರ್ಯದ ಸಂಭ್ರಮದ ಜೊತೆಗೂ ಸ್ವಾತಂತ್ರ್ಯೋತ್ಸವದ ತಾತ್ವಿಕ ವಿಶ್ಲೇಷಣೆಯು ನಡೆಯಲಿ ಅಂತ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ.